ನಾನು ಯಾಕೆ 5,000 ರೂಪಾಯಿ ಇಟ್ಟಿದ್ದೀನಿ ಗೊತ್ತಾ ಕನ್ಸಲ್ಟೇಷನ್ನು? ಕಲಿಯೋದಕ್ಕೆ ಯಾಕೆ 7,000 ರೂಪಾಯಿ, 7,900? 2,000 ಅಲ್ಲ ಡಿಫ್ರೆನ್ಸು. ನನ್ನ ಉದ್ದೇಶ ಕಲಿಬೇಕು ಅಂತ, ನನ್ನ ಹತ್ರ ಬರಬಾರ್ದು. ತುಂಬ ಜನಕ್ಕೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ತಿಳ್ಕೋಬೇಕು ಅಂತಂದ್ರೆ ತುಂಬ ಕಷ್ಟ. ನಾನು ಕ್ಲಾಸ್ನ 7,000 ರೂಪಾಯಿ, 7,999 ರೂಪಾಯಿ ಇಟ್ಬಿಟ್ಟು ನನ್ನ ಕನ್ಸಲ್ಟೇಷನ್ 1,000 ರೂಪಾಯಿ ಇಟ್ಟಿದ್ರೆ, ಹೌದಪ್ಪ ಇವ್ನು 1,000 ರೂಪಾಯಿ 10 ಜನಕ್ಕೆ ಕೇಳ್ತಾನೆ, 50 ಜನಕ್ಕೆ ಕೇಳ್ತಾನೆ ಅಂತ ಹೇಳ್ತೀರ. ನಾನು ಅದನ್ನು ಮಾಡಲ್ಲ. ಈ ಕಾರ್ಯಕ್ರಮ ಪ್ರತಿಯೊಬ್ಬರು ನಿಮ್ಮ ಜಾತಕ, ನಿಮ್ಮ ಜ್ಯೋತಿಷ್ಯವನ್ನು ನೀವೇ ಕಲಿತು ತಿಳ್ಕೊಳ್ಳೋದಿದು. ಇವತ್ತು ನಮ್ಮ ಹತ್ರ 500 ರೂಪಾಯಿ ಕೊಟ್ಟರು, ಅವ್ರು ಕೇಳಿದೆ, ಇವ್ರು ಕೇಳಿದೆ, ಬರೀ ಇಂಥವೇ. ಮದುವೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋರ್ಟ್ಗೆ ಅಲ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದರೆ ಏನು ಮಾಡೋದು? ಈ ಜಾತಕದಲ್ಲಿ ಬಂದರೆ ಏನು ಮಾಡೋದು? ಅರ್ಧಂಬರ್ಧ ಕಲ್ತವ್ರು ಇರ್ತಾರಲ್ಲ, ಅವ್ರ ಹತ್ರ ಮಾತ್ರ ಹೋಗಲೇಬೇಡಿ, ದಯವಿಟ್ಟು ಹೋಗ್ಬೇಡಿ. ಒಂದು ಮಾತು ನಿಮಗೆ ಕಿವಿ ಮಾತು, ಜ್ಯೋತಿಷದಲ್ಲಿ ಆಸಕ್ತಿ ಇದೆಯಾ? ಜೀವನದ ಬಗ್ಗೆ ಇದೆಯಾ? ಈಗ ಎಜುಕೇಷನ್ಗೆ LKG UKG ಇಂದ ಹಿಡಿದು 10ನೇ ಕ್ಲಾಸ್ವರೆಗೂ ಕನಿಷ್ಠ ಪಕ್ಷ ಒಬ್ಬ ಇವತ್ತಿನ ದಿವಸದಲ್ಲಿ ಹೆಚ್ಚು ಕಮ್ಮಿ ಒಂದು 6 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸ್ವಲ್ಪ ಮಿಡಲ್ ಕ್ಲಾಸ್ ಅವರು ವರ್ಷಕ್ಕೆ ಒಬ್ಬರಿಗೆ 60,000 ಕೊಟ್ಟೇ ಕೊಡ್ತಾರೆ, 60-70,000 ಕೊಡ್ತಾರೆ ಒಂದು ICSE CBSEಗೆ ಹೋಗಲಿ ಅಂತ. 10 ವರ್ಷಕ್ಕೆ ಅವ್ನಿಗೆ ಹೆಚ್ಚು ಕಮ್ಮಿ ಬೇರೆ ಇದೆಲ್ಲ ಸೇರಿ 10 ಲಕ್ಷ ಆಗ್ಬಿಡುತ್ತೆ. ಹಾಗೆ ಡಿಗ್ರಿಗೆ ಹೋಗೋಷ್ಟಕ್ಕೆ ಇನ್ನೊಂದು 2-3 ಲಕ್ಷ ಆಗ್ಬಿಡುತ್ತೆ. ಇನ್ನು ಹೈಯರ್ ಡಿಗ್ರಿ ಮಾಡಬೇಕು ಅಂತಂದರೆ ಆಗೋಯ್ತು, 20 ಲಕ್ಷ ಎತ್ತಿಟ್ಬಿಡ್ಬೇಕು. ಇಷ್ಟೆಲ್ಲ ಮಾಡಿ ವೈವಾಹಿಕ ಜೀವನ ಕೆಟ್ಟೋಯ್ತು. ಇನ್ನು ವಿವಾಹಕ್ಕೆ ಒಂದು 10 ಲಕ್ಷ 15 ಲಕ್ಷ ಒಡವೆ ಕೊಟ್ವಿ, ಗೆಜೆ ಕೊಟ್ವಿ, ಸರ ಕೊಟ್ವಿ, ಬೆಳ್ಳಿ ಪಾತ್ರೆ ಕೊಟ್ವಿ, ಅಲ್ಲೇ ಉಳಿದಿದೆ. ಇದೆಲ್ಲ ಗಲಾಟೆಗಳು ಯಾವಾಗ ಬರ್ತಿದೆ? ನಮ್ಮ ಜಾತಕನ ನೋಡ್ಕೊಂಡಿಲ್ಲದೆ ಇದ್ದಾಗ. ಜೀವನವನ್ನು ನೋಡ್ಕೊಳ್ಳೋಕ್ಕೆ ಇಟ್ಟಿರ್ತಕ್ಕಂಥ ಫೀಸ್ ಏನಿದೆ ಗೊತ್ತಾ? ಏನು ಹಿಂಗೆ ಜುಜುಬಿ. ನಿಮ್ಮ ಜೀವನದಲ್ಲಿ ಈ ಕೆಲವು ಕೆಲಸಗಾರರು ಡೈಲಿ ಎಣ್ಣೆ ಹೊಡಿತಾರೆ. ಎಣ್ಣೆ ಹೊಡೆದ್ರೆ ಬೆಳಗ್ಗೆ ಎದ್ದು ಬಾತ್ರೂಮಲ್ಲಿ ಹೊಟ್ಟೋಗುತ್ತದು. 6 ದಿವಸದ ಫೀಸ್ ಅವ್ರದ್ದು, ಅವ್ರು ಕುಡಿತಕ್ಕಂಥ 6 ದಿವಸದ ಫೀಸ್ ಅಷ್ಟೇ. ಅಷ್ಟು ಕಮ್ಮಿ ಇಟ್ಟಿದ್ದೀನಿ, ಯಾಕಂದರೆ ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಫೀಸ್ ಇಟ್ಟಿರೋ ಕಾರಣ ಶ್ರದ್ಧೆ ಇರಲಿ ಅಂತ. ನಾಳೆ ಫ್ರೀ ಮಾಡ್ತೀನಿ ಅಂತ ಹೇಳ್ತೀನಿ, ನಾನು ಫ್ರೀ ಅನೌನ್ಸ್ ಮಾಡ್ತೀನಿ 15 ದಿವಸ ಅಂತ. ಬಂದ್ಬಿಡ್ತಾರೆ, ಒಂದು 500 ಜನ ಬರ್ತಾರೆ ಅಷ್ಟೇ, ಆಮೇಲೆ ಮಿಕ್ತವ್ರು ಬರೋಲ್ಲ. ಆಮೇಲೆ ಫ್ರೀ ಕೊಟ್ಟಾಗ ಸರಿಯಾಗಿ ಅವ್ರಿಗೆ ಕಾನ್ಸಂಟ್ರೇಷನ್ ಇರೋಲ್ಲ. ಇವತ್ತು ಯಾರ್ದೋ ಒಬ್ರದ್ದು ಮದುವೆ ಬಂದ್ಬಿಡ್ತು, ಫ್ರೀ ತಾನೇ, ಮದುವೆ ಊಟಕ್ಕೆ ಹೋಗ್ತೀನಿ, ಇಲ್ಲಿ ಯಾವನು ಬರ್ತಾನೆ? ಈ ಮನಸ್ಥಿತಿ ಇರುತ್ತೆ ಮನುಷ್ಯನಿಗೆ. ಯಾಕೆ ಫೀಸ್ ಅನ್ನೋದಿಟ್ಟಿದ್ದಾರೆ ಅಂದರೆ ಅಲ್ಲಿ ದುಡ್ಡಿನ ವಿಚಾರಕ್ಕಿಂತ ಹೆಚ್ಚಾಗಿ ಶ್ರದ್ಧೆ ಬರುತ್ತೆ. ದುಡ್ಡು ಕೊಟ್ಟಿನಪ್ಪ ಹೋಗಬೇಕು, ಕ್ಲಾಸ್ ಮಿಸ್ ಆಗುತ್ತೆ, ದುಡ್ಡು ಹೋಗ್ಬಿಡುತ್ತೆ. ಇದು ಲಕ್ಷ್ಮಿ ಮತ್ತು ಸರಸ್ವತಿಯ ಸಮ್ಮಿಲನ ಇವೆಲ್ಲ.